ಹಾಯ್ ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಹಾಗೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಏನಪ್ಪಾ ಮೂವೀಸ್ ಬಗ್ಗೆ ಬಿಟ್ಟು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರೆ, ಬಿಗ್ ಬಾಸ್ ಅನ್ನೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಶೋ, ಹಾಗೆ ನನ್ನ ಫೇವ್ರೆಟ್ ಶೋನು ಕೂಡ. ಸೊ ಇದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ನೀವೇನಾದ್ರೂ ಈ ಶೋನ ನೋಡಲ್ಲ ಅಂತ ಇದ್ರೆ ಅಥವಾ ಹೇಟ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗಲ್ಲ. ಇಲ್ಲಿ ನಾನು ನ್ಯೂಟ್ರಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಫಸ್ಟ್ ಆಫ್ ಆಲ್, ನನಗೆ ಈ ಸೀಸನ್ನಲ್ಲಿ ಯಾರು ಫೇವ್ರೆಟ್ ಕಂಟೆಸ್ಟೆಂಟೇ ಇಲ್ಲ. ಸೊ ನನ್ನ ಒಪಿನಿಯನ್ ನ್ಯೂಟ್ರಲ್ ಆಗಿನೇ ಇರುತ್ತೆ. ಫಸ್ಟೇ ಡಿಸ್ಕ್ಲೈಮರ್ ಹೇಳ್ಬಿಟ್ಟಿದ್ದೀನಿ, ಯಾಕಂದ್ರೆ ನಂಗೆ ಗೊತ್ತು ಒಬ್ಬ ಕಂಟೆಸ್ಟೆಂಟು ಇಷ್ಟ ಆಗ್ಬಿಟ್ರೆ ಅವರ ಫ್ಯಾನ್ಸು ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾರೆ. ಮನ್ಸಿಗೆ ತಗೊಂಡು ಎಲ್ಲ ಕಡೆ ಕಮೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಬಗ್ಗೆ ಯಾರಾದರೂ ನೆಗೆಟಿವ್ ಮಾತಾಡಿದ್ರೆ. ಇವಾಗ ಮೇನ್ ಟಾಪಿಕ್ಗೆ ಬರೋಣ. ನಂದೊಂದು ಹ್ಯಾಬಿಟ್ ಇದೆ, ಹೋದ ಕಡೆ ಎಲ್ಲ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ, ಯಾರು ಗೆಲ್ಬೋದು ಅಂತ ಎಲ್ಲ ಕಡೆ ಕೇಳೋ ಹ್ಯಾಬಿಟ್ಟು. ನನಗೆ ಏನು ಆನ್ಸರ್ ಸಿಕ್ಕಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ವಿಡಿಯೋ ನೋಡಿ. ಇವಾಗ ಒಂದೊಂದೇ ಕಂಟೆಸ್ಟೆಂಟ್ ಮೇಲೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಿದೆ ಅಂತ ಹೇಳ್ತಾ ಹೋಗ್ತೀನಿ, ಆಯ್ತಾ? ನಾನು ಹೇಳ್ತಿರೋದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿರುತ್ತೆ. ನಾನು ಡೈಲಿ ನೋಡ್ತಿರೋದ್ರಿಂದ ನನಗೆ ಏನು ಒಪಿನಿಯನ್ ಇದೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಮೇಲೂ ಅನ್ನೋದನ್ನ ಹೇಳ್ತೀನಿ. ಇದು ಯಾರೋ ಒಪಿನಿಯನಿಂದ ಇನ್ಫ್ಲೂಯೆನ್ಸ್ ಆಗಿರೋದಾಗಲಿ ಅಲ್ಲ. ಮೋಸ್ಟ್ಲಿ ನಾನು ಅಂದ್ಕೊಂಡಿರೋದು ತಪ್ಪಿದ್ರೂ ಇರ್ಬೋದು, ನಂಗದು ಕಾಣಿಸ್ತಾನೇನೂ ಇರ್ಬೋದು. ನಂಗೇನು ಅನಿಸುತ್ತೋ ಅದನ್ನು ಹೇಳ್ತೀನಿ. ಫಸ್ಟು ಹನುಮಂತು ಇಂದನೇ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಹನುಮಂತು ಲೇಟಾಗಿ ಬಂದ್ರೂ ಅವ್ರ ಆಟನ ಕ್ಲೇವರ್ ಆಗಿನೇ ಆಡಿದ್ದಾರೆ. ಅವ್ರು ಬಂದಿದ್ದು ಹೊಸದ್ರಲ್ಲಿ ಅವ್ರೇನಾದರೂ ಒಪಿನಿಯನ್ ಹೇಳಿದ್ರೆ ಯಾರು ಅದನ್ನು ಆಪೋಸೇ ಮಾಡ್ತಿರ್ಲಿಲ್ಲ. ಅಣ್ಣ ನಂಗೇನು ಅನಿಸುತ್ತೆ ನಾನು ಹೇಳ್ತೀನಿ, ನಿಂಗೇನು ಅನಿಸುತ್ತೆ ನೀನು ಹೇಳ್ಕೊ ಅಂತ ಹೇಳ್ಬಿಡ್ತಿದ್ರು. ಅದನ್ನು ಮನೆ ಜನನು ಯಾರು ಸೀರಿಯಸ್ ಆಗಿನೇ ತಗೋತಾ ಇರಲಿಲ್ಲ. ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಯಿತು. ಅವ್ರ ಒಪಿನಿಯನ್ನ ಯಾರು ಅಪೋಸ್ ಮಾಡಿಲ್ಲ ಅಂದರೆ ಅದು ಔಟ್ಸೈಡ್ ಜನಗಳಿಗೆ ಹೆಂಗೆ ಕಾಣಿಸುತ್ತಾ ಹೋಗುತ್ತೆ ಅಂದರೆ, ಓ ಅವ್ರು ಹೇಳ್ತಿರೋದು ಕರೆಕ್ಟಾಗಿನೇ ಇದೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಮನೆಯವರೆಲ್ಲ ಹನುಮಂತನ ಆರಾಮಾಗಿ ತಗೋಬಿಟ್ರು ಅನ್ಸುತ್ತೆ. ಹನುಮಂತು ಅವ್ರು ಕೂಡ ಯಾರನ್ನು ಟಾರ್ಗೆಟ್ ಮಾಡದೆ ಅವ್ರ ಆಟ ಮಾತ್ರ ಅವ್ರು ಆಡ್ತಿದ್ರು. ಇದು ಅವರಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗಿದೆ. ಮೊದಲೇ ಒಂದು ರಿಯಾಲಿಟಿ ಶೋ ಮಾಡಿ ಬಂದಿರೋ ಹನುಮಂತು ಆಟನ ಯಾವಾಗೋ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮನೆಯವ್ರು ಕೂಡ ಲೇಟ್ ಮಾಡಿದ್ರು. ನೆಕ್ಸ್ಟು ಮಂಜಣ್ಣ ಅವ್ರ ಬಗ್ಗೆ ಬರೋಣ. ಇರೋದ್ರಲ್ಲಿ ಯೂನಿಕ್ ಪರ್ಸ್ನಾಲಿಟಿ ಅಂದರೆ ಅದು ಮಂಜು ಅವರೇ. ಬಟ್ ಅವರು ಫ್ರೆಂಡ್ಶಿಪ್ಪಲ್ಲಿ ಕಳೆದೋದ್ರು. ಫಸ್ಟ್ 3 ವೀಕ್ಸು ಇದ್ದಂಗೆ ಇದ್ದಿದ್ರೆ ಎಲ್ಲೋ ಇರ್ತಿದ್ರು. ಅವ್ರ ಆಟನ ಅವರೇ ಕೈಯಾರೆ ಹಾಳು ಮಾಡ್ಕೊಂಡ್ರು. ಸುದೀಪ್ ಸರ್ ಅಷ್ಟು ಹೇಳಿದ್ರು, ಮನೆಯವರು ಹೇಳಿದ್ರು ಅವರು ಯಾವುದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಇಲ್ಲಿ ಆಟ ಆಡೋಕ್ಕೆ ಅಂತ ಬಂದಿದ್ದಾರೆ ಅಂದಮೇಲೆ ಫ್ರೆಂಡ್ಶಿಪ್ನ ಆಚೆ ಇಟ್ಟು ಆಡಬೇಕಿತ್ತು. ಇದು ಗೌತಮಿ ಅವ್ರಿಗೆ ಕೂಡ ಎಫೆಕ್ಟ್ ಆಯಿತು. ಏನೇ ಆಗಲಿ ಮಂಜು ಅವ್ರ ಕಾಂಟ್ರಿಬ್ಯೂಷನು ತುಂಬ ಇದೆ ಈ ಸೀಸನ್ ಬಿಗ್ ಬಾಸಲ್ಲಿ. ಬಟ್ ಅವರು ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದಾರೆ. ಇನ್ನು ರಜತ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅಲ್ಲಿ ಯಾರಾದರೂ ಇಂಡಿವಿಜುವಲ್ ಗೇಮ್ ಆಡ್ತಾಯಿದ್ರೆ ಅದು ರಜತ್ ಅವರೇನೆ. ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ, ಡೈರೆಕ್ಟಾಗಿ ಹೇಳ್ತಾರೆ, ಎಲ್ಲ ಸರಿ. ಬಟ್ ಅವ್ರ ಆಟಕ್ಕೆ ಏನೋ ಕಮ್ಮಿ ಇದೆ ಅನಿಸುತ್ತೆ. ಮೋಸ್ಟ್ಲಿ ಅವರು ಲೇಟಾಗಿ ಎಂಟ್ರಿ ಕೊಟ್ಟಿದ್ದರಿಂದ ಅವ್ರ ಪರ್ಸ್ನಾಲಿಟಿನ ಟೆಸ್ಟ್ ಮಾಡೋ ಥರ ಸಿಚುಯೇಷನ್ಸು ಜಾಸ್ತಿ ಬಂದಿಲ್ಲ. ಅದಕ್ಕೆ ಇನ್ನೂ ಏನೋ ಬೇಕು ಅನಿಸುತ್ತೆ. ಇವರು ಫಸ್ಟೇ ಬರಬೇಕಿತ್ತು. ಬಿಗ್ ಬಾಸ್ಗೆ ಹೇಳಿ ಮಾಡಿಸಿರೋ ಕ್ಯಾರೆಕ್ಟರ್ ಇವ್ರದ್ದು. ಒಳ್ಳೆ ವಿಲನ್ ರೋಲ್ ಪ್ಲೇ ಮಾಡ್ಬೋದಿತ್ತು. ಮನೇಲಿ ಇರೋರಲ್ಲಿ ತುಂಬ ಜೆನ್ಯೂನ್ ಅಂದರೆ ರಜತ್ ಅವರೇನೆ. ಅವ್ರಿಗೆ ಫಿಲ್ಟರ್ ಇಲ್ಲ, ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡ್ತಾರೆ. ಅದೇ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿದೆ. ಇನ್ನು
ಭವ್ಯ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಷ್ಟು ವರ್ಷ ಬಿಗ್ ಬಾಸ್ ಜರ್ನಿಯಲ್ಲಿ ನಾನು ನೋಡಿರೋ ಟಫೆಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ ಇವರು. ಮತ್ತೆ ವಿಕ್ರಮ್ ಗ್ರೂಪ್ ಟಾಸ್ಕ್ ಅಂತ ಬಂದರೆ ಅವರು ಇವ್ರನ್ನ ಸೆಲೆಕ್ಟ್ ಮಾಡ್ತಿದ್ರು, ಇವರು ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ರು. ಅದು ಪ್ಯೂರ್ಲಿ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪರ್ಫಾರ್ಮೆನ್ಸಸ್ ಅಂತ ಅನಿಸುತ್ತೆ ನನಗೆ. ಫ್ರೆಂಡ್ಶಿಪ್ಗೋಸ್ಕರ ಅಲ್ಲ, ಯಾಕಂದರೆ ಇಂಡಿವಿಜುವಲ್ ಟಾಸ್ಕ್ ಅಂತ ಬಂದಾಗ ತ್ರಿವಿಕ್ರಮ್ ಅವ್ರನ್ನ ಭವ್ಯ ದೂರನೇ ಇಟ್ರು. ಬಟ್ ಔಟ್ಸೈಡ್ ಆಫ್ ದ ಟಾಸ್ಕ್ ಇಬ್ಬರ ಮಧ್ಯೆ ಮೋರ್ ದೆನ್ ಫ್ರೆಂಡ್ಶಿಪ್ ಬೇರೆನೇ ಬಾಂಡಿಂಗ್ ಇರೋದಂತೂ ಕಾಣಿಸ್ತಾ ಇತ್ತು. ಅದು ಭವ್ಯ ಅವ್ರ ಕಡೆಯಿಂದನೇ ಎಫರ್ಟ್ಸ್ ಜಾಸ್ತಿ ಕಾಣಿಸ್ತಾ ಇತ್ತು. ಇವ್ರ ರಿಲೇಷನ್ಶಿಪ್ ಎಲ್ಲೋ ಒಂದೊಂದು ಕಡೆ ನನಗೆ ಕಿರಿಕಿರಿಯಾಗಿತ್ತಂತೂ ಇದೆ. ಭವ್ಯ ಈ ಸೀಸನ್ ಎಲ್ಲ ಫೀಮೇಲ್ ಕಂಟೆಸ್ಟೆಂಟ್ಸ್ಗೆ ಕಂಪೇರ್ ಮಾಡಿದರೆ ಮನೇಲಿ ಉಳಿಬೇಕು ಅನ್ನೋ ಆ ಹಠ, ಕಾಂಪಿಟೇಟಿವ್ನೆಸ್, ಟಾಸ್ಕಲ್ಲಿ ಗೆಲ್ಲಬೇಕು ಅಂತ ಎಫರ್ಟ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಅದಕ್ಕೆ ಫಿನಾಲೆ ವೀಕ್ವರೆಗೂ ಬಂದಿರೋದು. ಒಂದು ವೀಕು ಸ್ವಲ್ಪ ಲೈಟಾಗಿ ತಗೊಂಡಿದ್ದಿದ್ರು ಹೋಗೋ ಚಾನ್ಸಸ್ ಇತ್ತು. ಎಲ್ಲೂ ಬಿಟ್ಕೊಡದೆ ಮೋರ್ ದ್ಯಾನ್ 100% ಎಫರ್ಟ್ ಹಾಕಿದ್ದಾರೆ. ಧನ್ರಾಜ್ ಅವರು ಕೂಡ ಇದೇ ಕ್ಯಾಟಗರಿಗೆ ಸೇರ್ತಾರೆ. ಬಟ್ ಎಂಟರ್ಟೈನ್ಮೆಂಟಲ್ಲಿ ಧನ್ರಾಜ್ ಅವ್ರದ್ದು ಒಂದು ಕೈ ಮೇಲೇ ಇತ್ತು. ಮೋಕ್ಷಿತಾ ಅವ್ರ ಬಗ್ಗೆ ಹೇಳೋದಾದರೆ ಮೋಕ್ಷಿತಾ ಅವರು ಏನು ಮಾಡಿದ್ರು ಅಂತಲೇ ಕಾಣಿಸ್ಲಿಲ್ಲ ನನಗಂತೂ. ಯಾವುದು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸೇ ಇಲ್ಲ. ಬಟ್ ಔಟ್ಸೈಡ್ ಅವರಿಗಿರೋ ಫ್ಯಾನ್ ಬೇಸ್ ಯಾರಿಗೂ ಇಲ್ಲ. ಬರೀ ಒಳ್ಳೆ ಪರ್ಸ್ನಾಲಿಟಿಯಿಂದ ಗೆಲ್ಲೋದಾಗಿದ್ದರೆ ಇಷ್ಟು ವರ್ಷ ಬಿಗ್ ಬಾಸ್ ಸೀಸನಲ್ಲಿ ಎಂತೆಂಥ ಕಂಟೆಸ್ಟೆಂಟ್ಸ್ ನೋಡಿದ್ದೀವಿ, ಅವ್ರು ಯಾಕೆ ಗೆದ್ದಿಲ್ಲ ಅಲ್ವಾ? ಬರೀ ಸೈಲೆಂಟ್ ಆಗಿದ್ದರೆ ಅದು ಒಳ್ಳೆ ಪರ್ಸ್ನಾಲಿಟಿ ಅಂತಲೂ ಹೇಳೋಕ್ಕಾಗಲ್ಲ. ನನಗಂತೂ ಇವ್ರನ್ನ ಡಿಕೋಡ್ ಮಾಡೋಕ್ಕೆ ಆಗ್ತಿಲ್ಲ. ನೀವು ಯಾವುದೇ ಪಾಯಿಂಟ್ ತಗೊಂಡ್ರೂ ಎಲ್ಲದರಲ್ಲೂ ಆ್ಯಾವ್ರೇಜ್ ಅಂತಲೇ ಅನ್ನಿಸ್ತಾರೆ. ಎಕ್ಸ್ಟ್ರಾಡ್ನರಿ ಅಂತ ಯಾವುದ್ರಲ್ಲೂ ಇಲ್ಲ. ಏನೋಪ್ಪ ನನಗೆ ಏನೋ ಗೊತ್ತಾಗ್ತಿಲ್ವೋ, ಇಲ್ಲ ನಾನು ಅಂದ್ಕೊಂಡಿರೋದೇ ತಪ್ಪೋ, ಏನೋ ಗೊತ್ತಾಗ್ತಿಲ್ಲ. ನೆಕ್ಸ್ಟು ತ್ರಿವಿಕ್ರಮ್ ಬಗ್ಗೆ ಮಾತಾಡೋಣ. ನನಗೆ ಪ್ರತಿ ಸೀಸನಲ್ಲೂ ಓಪನಿಂಗ್ ಡೇ ದಿನಾನೇ ಅನಿಸುತ್ತೆ ಒಬ್ಬರು ನೋಡಿ ಇವರೇ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ. ತುಂಬ ಸರಿ ಅವರೇ ವಿನ್ ಕೂಡ ಆಗಿದ್ದಾರೆ. ಆ ಥರ ಅನ್ಸಿದ ಕಂಟೆಸ್ಟೆಂಟ್ ಇವರು. ಬಟ್ ನಾನು ಫಸ್ಟಿಂದನೂ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಒಂದು ಸಿಚುಯೇಷನಲ್ಲಿ ಹೀರೋ ಆಗಿಬಿಡ್ತಾರೆ ಗೊತ್ತಾ. ದ ವೇ ದ ಹ್ಯಾಂಡಲ್ ದ ಸಿಚುಯೇಷನ್ ಆಗಲಿ, ಎಲ್ಲೋ ಒಂದು ಪಾಯಿಂಟಲ್ಲಿ ಎಸ್ ಹೀ ಈಸ್ ದ ಒನ್ ಅನಿಸುತ್ತೆ ಅಲ್ವಾ. ಇನ್ನೇನೋ ಎಂಡ್ ಗೇಮಲ್ಲಿದ್ದೀವಿ, ಇದುವರೆಗೂ ಅನಿಸಿಲ್ಲ. ಎಂಥ ಪೊಟೆನ್ಷಿಯಲ್ ಇದ್ದಿದ್ದು ಕ್ಯಾಂಡಿಡೇಟ್ ಇವರು. ಬರೀ ಸೇಫಾಗಿಯೇ ಆಡೋಕ್ಕೆ ಟ್ರೈ ಮಾಡಿದ್ದಾರೆ. ಯಾರು ಇವ್ರನ್ನ ಎದುರಾಕೋತಾರೋ ಅವ್ರ ಜೊತೆ ಚೆನ್ನಾಗಿರೋದು. ಎಷ್ಟೊಂದು ಸಿಚುಯೇಷನ್ಸ್ ಎದುರಾಗಿದ್ದಾವೆ ಪರ್ಸ್ನಾಲಿಟಿನ ಎತ್ತಿ ಹಿಡಿಯೋ ಥರ. ಬಟ್ ಎಲ್ಲೂ ಅದನ್ನು ಯೂಸೇ ಮಾಡ್ಕೊಂಡಿಲ್ಲ. ಟಾಸ್ಕಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಅದೊಂದೇ ಕ್ರೈಟೀರಿಯಾ ಬಿಗ್ ಬಾಸಲ್ಲಿ ಗೆಲ್ಲೋಕ್ಕೆ ಸಾಕಾಗುತ್ತಾ? ನನಗಂತೂ ಸಾಕಾಗಲ್ಲ ಅನಿಸುತ್ತೆ. ಓಕೆ, ನಾನು ಆಗಲೇ ಹೇಳ್ದಂಗೆ ನಾನು ಹೋಗಿದ್ದ ಕಡೆಯೆಲ್ಲ ಕೇಳ್ತಿರ್ತೀನಿ ಯಾರು ಇಷ್ಟ ನಿಮಗೆ, ಯಾರು ವಿನ್ ಆಗಬೇಕು ಅಂತ. ಮೇಜರಾಗಿ ಹಳ್ಳಿಗಳಲ್ಲಿ ಆಯಿತಾ, ನನಗೆ ಸಿಕ್ಕಿರೋ ಆನ್ಸರ್ ಏನು ಗೊತ್ತಾ? ಈ ಸೀಸನ್ ಬಿಗ್ ಬಾಸಲ್ಲಿ ಎಲ್ಲರ ಬಾಯಲ್ಲಿ ಮೇಜರಾಗಿ ಕೇಳಿದ್ದು ಎರಡೇ ಹೆಸರು. ಹೇಳಿಬಿಡ್ಲಾ ಯಾರಂತ? ಕೇಳಿದಾಗ ನನಗೂ ಸ್ವಲ್ಪ ಶಾಕ್ ಆಯಿತು. ತುಂಬ ಜನಕ್ಕೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ಸ್ ಅಂದರೆ ಒಬ್ಬರು ಹನುಮಂತು, ಇನ್ನೊಬ್ಬರು ಮೋಕ್ಷಿತಾ. ಇವರಿಬ್ಬರ ಮೇಲೆ ಹಳ್ಳಿ ಜನಕ್ಕೆ ಸಿಕ್ಕಾಪಟ್ಟೆ ಒಲವಿದೆ. ಲಾಸ್ಟ್ ಸೀಸನಲ್ಲಿದ್ದಾಗ ಹೀಗೆ ಕೇಳ್ತಿದ್ದೆ, ಆಗ ಅವರೆಲ್ಲ ಡ್ರೋನ್ ಪ್ರತಾಪ್ ಹೆಸರು ಹೇಳ್ತಿದ್ರು. ಈ ಸೀಸನ್ನಲ್ಲಿ ಹನುಮಂತು ಮೋಕ್ಷಿತಾ ಹೆಸರು ಜಾಸ್ತಿ ಜನ ಹೇಳ್ತಿರೋದು. ತ್ರಿವಿಕ್ರಮ್ ಹೆಸರು ಕೂಡ ಇದೆ. ಬಟ್ ಗೆದ್ದರೂ ಓಕೆ ಅನ್ನೋ ಥರ ಇದೆ ಅಷ್ಟೆ. ಯಾರು ಇಷ್ಟ ಆಗಲ್ಲ ಅಂತ ಕೂಡ ಕೇಳಿದ್ದೀನಿ. ನಾನು ಕೇಳಿರೋರಲ್ಲಿ ಭವ್ಯ ಮತ್ತು ರಜತ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ವಂತೆ. ಇದೇನು ಮೆಜಾರಿಟಿ ಜನದ ಒಪಿನಿಯನ್ ಅಂತ ಹೇಳ್ತಿಲ್ಲ. ಬಟ್ ನಾನು ಕೇಳಿರೋ ಅಷ್ಟು ಜನನು ಇವ್ರ ಹೆಸರನ್ನೇ ಹೇಳಿದ್ದು. ಮೊದಲೇ ಹೇಳ್ದಂಗೆ ಈ ಸೀಸನ್ ಇಷ್ಟ ಆಗದೆ ಇರೋದಕ್ಕೆ ಮೊದಲನೇ ಕಾರಣ ಏನಂದರೆ, ಈ ಸೀಸನ್ನಲ್ಲಿ ಯಾರೂ ಸ್ಟ್ರಾಂಗ್ ಪರ್ಸ್ನಾಲಿಟಿನೇ ಇಲ್ಲ. ಇಷ್ಟೊಂದು ಸಿಚುಯೇಷನ್ಸ್ ಬಂದಿದ್ದಾವೆ, ಅವ್ರ ಪರ್ಸ್ನಾಲಿಟಿ ಸ್ಟ್ರಾಂಗ್ ಅಂತ ತೋರಿಸ್ಬೋದಿತ್ತು. ಬಟ್ ಯಾರೂ ಯೂಸ್ ಮಾಡ್ಕೊಂಡಿಲ್ಲ. ಯಾರ್ದು ನನಗೆ ಯೂನಿಕ್ ಪರ್ಸ್ನಾಲಿಟಿ ಅಥವಾ
ಡಿಫ್ರೆಂಟ್ ಅಂತ ಕಾಣಿಸೇ ಇಲ್ಲ. ಇದು ಫಸ್ಟ್ ಟೈಮ್ ಅನಿಸಿದ್ದು ನನಗೆ ಇಷ್ಟು ವರ್ಷ ಬಿಗ್ ಬಾಸ್ ಜರ್ನಿಯಲ್ಲಿ. ಶ್ರುತಿ ಅವ್ರು ವಿನ್ ಆಗಿ ಸೀಸನ್ 1 ನೋಡಿರಲಿಲ್ಲ ನಾನು. ಬಟ್ ಬೇರೆ ಎಲ್ಲ ಸೀಸನಲ್ಲೂ ಯೂನಿಕ್ ಪರ್ಸ್ನಾಲಿಟಿ ಅಂತ ಒಬ್ಬರಾದರೂ ಕಾಣಿಸ್ತಿದ್ರು. ಈ ಸೀಸನ್ ಇನ್ನೇನೋ ಮುಗಿಯೋ ಸ್ಟೇಜ್ಗೆ ಬಂದಿದೆ. ಇವರೇ ವಿನ್ನಿಂಗ್ ಕ್ಯಾಂಡಿಡೇಟ್ ಅಪ್ಪ ಅಂತ ಯಾರೂ ಅನಿಸಿಲ್ಲ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ಕೇಳ್ತಾ ನೆಕ್ಸ್ಟ್ ಟಾಪಿಕ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಗೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ.